ಇದನ್ನ ಒಂದು ಗ್ಲಾಸ್ ಅಂತ ದಯವಿಟ್ಟು ತಿಳ್ಕೊಳ್ಳಿ, ಬಾಟಲ್ ಬಿಟ್ಟು. ಎಲ್ಲರಿಗೂ ಕಾಣ್ತಾ ಇದೆ. ಇದ್ರ ಕಿಮ್ಮತ್ತು ಎಷ್ಟು? 10 ರೂಪಾಯಿ. ಓಕೆ, ಮತ್ತೆ ಯಾರು ಹೇಳ್ತೀರಾ? ದಯವಿಟ್ಟು ಇಂಟ್ರಾಕ್ಟ್ ಮಾಡಿ, ಬಿಕಾಸ್ ಯು ಆರ್ ಇನ್ ಎ ಕಾನ್ಫರೆನ್ಸ್. ಇಲ್ಲಿ ನೀವು ಕೀರ್ತನ ಕೇಳಕ್ಕೆ ಬಂದಿಲ್ಲ. ಕೀರ್ತನ ಇದ್ರೆ ಬರೀ ಅಜ್ಜ ಮಾತಾಡ್ತಾರೆ, ನೀವು ಕೇಳ್ತೀರಿ, ನೆಕ್ಸ್ಟ್ ಹೋಗ್ತೀರಿ. ಇಲ್ಲಿ ಹಾಗಿಲ್ಲ. 10 ರೂಪಾಯಿ ಅಂತ ಅಕ್ಕ ಹೇಳ್ತಾ ಇದ್ದಾರೆ. ನೀರು ಅರ್ಧ ಇದೆ. ನಾನು ಇದೇ ಹೇಳ್ತಾ ಇದ್ದೆ ನಿಮಗೆ, ಯಾಕಂದ್ರೆ ಸ್ವಾಮೀಜಿ ಅವರಿಗೆ ಸ್ವಲ್ಪ ಬಿಟ್ಟು ಹೇಳ್ತಾ ಇದ್ದೆ ನಿಜವಾಗಿ ಏನಿದೆ ಅಂತ ಹೇಳಲಿಕ್ಕೆ. ಈಗ ನಿಜವಾದ ದೇವರು ಇದನ್ನು ನೋಡಿ ಕಿಶಿಂದ ಒಂದು ಪದ್ಯನ ಬರೀಬಹುದು. ನೀವು ಇದನ್ನ ನೋಡಿ ಅದ್ರ ಬಗ್ಗೆ ಹೇಳ್ಬೋದು. ಒಬ್ರು ಏನ್ ಹೇಳ್ಬೋದು, ಇದಕ್ಕೆ ಈ ಬಾಟ್ಲಲ್ಲಿ ಅರ್ಧ ನೀರಿದೆ ಅಂತ. ಇದನ್ನ ನಿಜಗುಣ ದೇವ್ರು ಬರ್ದಿದ್ದಾರೆ ಅಂತ ನಾನು ತಿಳ್ಕೊಳ್ಳೋಣ. ನನಗೆ ತೋರಿಸಿದ್ರೆ ನಾನೇನ್ ಹೇಳ್ತೀನಿ, ಇದು ಅರ್ಧ ತುಂಬಿದೆ ಅಂತ ಅವ್ರು ಹೇಳಿದ್ರೆ, ನಾ ಅರ್ಧ ಖಾಲಿ ಇದೆ ಅಂತ ನಾನು ಹೇಳ್ತೀನಿ. ಎರಡು ಒಂದೇನಾ? ಲೆಟ್ ಮಿ ಡಿಫರ್ ಎ ಬಿಟ್. ಎರಡು ನಾನು ಪಾಸಿಟಿವ್ ಆಗಿ ತಗೋತೀನಿ. ಅವ್ರ ಅಜ್ಜ ನೋಡಿದ್ದು ತುಂಬಿದ್ದನ್ನ, ನಾನು ನೋಡ್ತಾ ಇರೋದು ತುಂಬುದನ್ನ. ಸೊ ಎರಡು ಪಾಸಿಟಿವ್ ಆದ್ರೂ ಇಲ್ಲಿ ನನ್ನ ಪ್ರಕಾರ ಇದರಲ್ಲಿ ತುಂಬಲಿಕ್ಕೆ ಇನ್ನೂ ಬಹಳಷ್ಟು ಅವಕಾಶ ಇದೆ. ಸೊ ಸ್ಟಿಲ್ there is lot of scope to fill this. It means I can work out, I can work still further and fill it up. ಅದ್ರಲ್ಲಿ ಏನ್ ಕಾಣ್ತಾ ಇದೆ, ಯಾಕಂದ್ರೆ ಅವರೆಲ್ಲ ಸಂತೃಪ್ತ ಜೀವನ ಇದೆ ಇರ್ತದೆ. ಅದಕ್ಕೆ ತುಂಬಿದ ಮಾತ್ರ ಕಾಣುತ್ತೆ, ಇದು ಕಾಣೋದಿಲ್ಲ ಅವ್ರಿಗೆ. ಅದ್ರ ನನ್ನಂತ ವಿಜ್ಞಾನದ ವಿದ್ಯಾರ್ಥಿ ಇದು ಕಾಣೋದಿಲ್ಲ, ಇದು ಕಾಣ್ತಿರ್ತದೆ. ಸೊ ಈ ರೀತಿ ಒಂದೇ ಇದಕ್ಕೆ ಬೇರೆ ಬೇರೆ ಡೈಮೆನ್ಷನ್ಸ್, ಬೇರೆ ಬೇರೆ ಆಂಗಲ್ ಬರಬೇಕಾದ್ರೆ ಅದು ಕಾಣೋದು, ಗೊತ್ತಾಗೋದು ಇಂಥ ಒಂದು ವಿಚಾರ ಸಂಕಿರಣದಲ್ಲಿ ಮಾತ್ರ. ಸೊ ಅದಕ್ಕೆ ನಿಜಗುಣ ದೇವರ ಸಾಹಿತ್ಯದ ಜೊತೆಗೆ ನೀವೇನು ಕೊಡ್ತಾ ಇದ್ದೀರಲ್ಲ, ದ್ಯಾಟ್ ವಿಲ್ ಆ್ಯಡ್ ಸಮ್ ವ್ಯಾಲ್ಯೂ ಟು ದಾಟ್. ಯಾವಾಗ ವ್ಯಾಲ್ಯೂ ಎಡಿಷನ್ ಆಗುತ್ತೇನೋ ಅವರ ಈ ಸಾಹಿತ್ಯ ಮತ್ತು ಮೇಲಕ್ಕೆ ಹೋಗಲಿಕ್ಕೆ ಸಾಧ್ಯ ಇದೆ ಅಂತ ನನ್ನ ಭಾವನೆ. ಒಂದೇದು. ಎರಡನೇದು ಅಕ್ಕ ಹೇಳಿದಾಗ 10 ರೂಪಾಯಿ ಅಂತ ಹೇಳಿದ್ರು. ಸರಿ, ನೀರು ಪೂರ್ತಿ ತುಂಬ್ತೀನಿ, ಅವಾಗ ಎಷ್ಟು ಆಗ್ಬೋದು? ಈ ಅರ್ಧ ಬಾಟಲ್ 10 ರೂಪಾಯಿ ಹೇಳಿದಾರ. ನೀರು ಪೂರ್ತಿ ತುಂಬಿದ್ರೆ ಬಹಳ 10.5 ರೂಪಾಯಿ, 10 ರೂಪಾಯಿ. ಓಕೆ, ನಾ ಇದನ್ನು ತೆಗಿತೀನಿ. ಇದರಲ್ಲಿ ಇದೇ ಅಜ್ಜರು ನನಗ ಬೆಳಗಾವ್ ಕುಂದ ಕೊಟ್ಟಿದ್ದಾರೆ. ಆ ಕುಂದನ ಇದ್ರಾಗ ತುಂಬ್ತೀನಿ. ಒಂದು ಪಾಕೆಟ್ ಇರ್ಬೋದು ಅಂತೀನಿ ಅಜ್ಜ. ಆ ಪಾಕೆಟ್ ಕುಂದನ ಇದ್ರಾಗ ತುಂಬ್ತೀನಿ. ಅವಾಗ ಎಷ್ಟಾಗ್ತಿತ್ತು ಬೆಲೆ? 200 ರೂಪಾಯಿ. ಈಗ ಅಲ್ಲಿ ಬಹಳಷ್ಟು ಜನ ಅಕ್ಕ ಒಬ್ಬ ದೊಡ್ಡದು ಕೂತಿದ್ದಾರೆ. ಅವ್ರ ಮೇಲೆ ಬಹಳಷ್ಟು ಬಂಗಾರ ಇದೆ ಮೈ ಮೇಲೆ. ಮುಚ್ಕೊಳ್ಬೇಡ, ನಾನೇ ತಗೊಂಡು ಆ ಬಂಗಾರ ಇದ್ರಲ್ಲಿ ಹಾಕ್ತೀನಿ. ಅವಾಗ ಎಷ್ಟಾಗುತ್ತೆ? 1 ಲಕ್ಷ. ಎಷ್ಟು ಕಡಿಮೆ ಕೇಳಿದ್ರೆ ತಪ್ಪು ತಿಳ್ಕೊಬೇಡಿ. ಆ ಬಂಗಾರ ತೆಗೆದು ಇದ್ರೊಳಗೆ ನಾನು ಡೈಮಂಡ್ಸ್ನ ಹಾಕ್ತೇನೆ, ವಜ್ರಗಳನ್ನ ಹಾಕ್ತೀನಿ. ಅವಾಗ ಎಷ್ಟಾಗುತ್ತೆ ಇದ್ರ ಬೆಲೆ? 1 ಕೋಟಿ ಆಗುತ್ತೆ. ಸರಿ, 1 ಕೋಟಿ ಅಂತ ಇಟ್ಕೊಳ್ಳೋಣ. ಹಾಕಿದ್ರೆ ಸ್ವಲ್ಪ ಹೋಗ್ಬೇಕಾದ್ರೆ ಇಲ್ಲಿ ಅಜ್ಜರಿಗೆ ಹೊಸ ಬಿಲ್ಡಿಂಗ್ ಕಟ್ತಾ ಇದ್ದಾರೆ. ಅಲ್ಲಿ ಬಹಳಷ್ಟು ಸ್ಯಾಂಡ್ ಸಿಗುತ್ತೆ. ಆ ಉಸುಕನ್ನು ಇದನ್ನು ತುಂಬ್ತೀನಿ. ಅವಾಗ ಎಷ್ಟಾಗುತ್ತೆ? ಒಂದು 200 ರೂಪಾಯಿ, 5 ರೂಪಾಯಿ. ಸಾರಿ, ಅಲ್ಲಿ ಇನ್ನೂ ಪೂರ್ತಿ ಗಟ್ರ ಮುಗಿದಿಲ್ಲ, ಅದರಲ್ಲಿ ಕೊಳಚೆ ನೀರು ಹೋಗ್ತಾ ಇದೆ. ಆ ಕೊಳಚೆ ನೀರನ್ನ ಇದರಲ್ಲಿ ತುಂಬ್ತೀನಿ. ಅದಕ್ಕೆ ಎಷ್ಟಾಗುತ್ತೆ? ಅವಾಗ ಬಾಟ್ಲ ಬಿಟ್ಟು ಹೋಗ್ತೇನೆ ಅಂದ್ರೆ ಇದಕ್ಕೆ ಏನು ಕಿಮ್ಮತ್ತಿಲ್ಲ ಅಂತ ಅರ್ಥ. ವೆರಿ ಗುಡ್. ಸೊ ಇದೇ ಬಾಟ್ಲ್ ಅಲ್ಲಿ ಇಷ್ಟು ಎಲ್ಲನೂ ತುಂಬಿದ್ರಿ, ಬೇರೆ 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 ರೇಟ್ಸ್ ಕೊಟ್ಟಿದ್ರಿ. ನೀವು 1 ಲಕ್ಷ ಕೊಟ್ಟಿದ್ರಿ, 50,000 ಕೊಟ್ಟಿದ್ರಿ, 1 ಕೋಟಿ ಕೊಟ್ರಿ, 10 ರೂಪಾಯಿ ಕೊಟ್ರಿ, 5 ರೂಪಾಯಿ ಕೊಟ್ರಿ. ಎದ್ರ ಮೇಲೆ ಡಿಪೆಂಡ್ ಇದೆ? ಇದರಲ್ಲಿ ಏನು ಹಾಕಿದ್ರಿ ಅದ್ರ ಮೇಲೆ ಡಿಪೆಂಡ್. ವೆರಿ ಗುಡ್. ಅದೇ ರೀತಿ ಇಲ್ಲಿ ಕುಂತವ್ರು, ಅಲ್ಲಿ ಕುಂತವ್ರು, ಏನು ಈ ಬಾಟ್ಲ್ ಇದೆಯಲ್ಲ
ಅಥವಾ ಈ ಗ್ಲಾಸ್ ಇದೆಯಲ್ಲ, ಈ ಗ್ಲಾಸಿಗೆ ಕಿಮ್ಮತ್ತು ಬರೋದು ಇಲ್ಲೇನು ತುಂಬ್ತಿರಲ್ಲ ಅದ್ರ ಮೇಲೆ. ಸೊ ಅದನ್ನು ತುಂಬಲಿಕ್ಕೆ ನಮ್ಮ ಚಂದ್ರಶೇಖರ್ ಅಜ್ಜರು ಇಷ್ಟೊಂದು ಕಷ್ಟಪಡ್ತಾ ಇದ್ದಾರೆ. ಅವ್ರು ನೋಡಿದ್ವಿ, ಒಬ್ಬ ಸಣ್ಣ ಹುಡುಗನ ಜೊತೆ ಅಲ್ಲಿ ನಿಂತು ಅದನ್ನೆಲ್ಲ ಅರೇಂಜ್ ಮಾಡ್ತಾ ಇದ್ದಾರೆ. ಬಹಳ ದೊಡ್ಡ ವ್ಯಕ್ತಿತ್ವ ಅವರು. ನಮ್ಮಲ್ಲಿ ಹೆಂಗ ನಮ್ಮ ಯೂನಿವರ್ಸಿಟಿ ಒಳಗೆ ಕಾಲೇಜ್ ಒಳಗೆ ಹುಡುಗರನ್ನ ಆರ್ಗನೈಸ್ ಮಾಡಕ್ ಹಚ್ಚಿರ್ತೀವಲ್ಲ, ಆ ರೀತಿ ಅವ ಓಡಾಡಿ ಅಲ್ಲಿ ಅರೇಂಜ್ಮೆಂಟ್ ಆಗಿದೇನೋ ಇಲ್ಲೋ, ಕರೆಕ್ಟ್ ಇಟ್ಟಾರೋ ಇಲ್ಲೋ, ಇದು ಸರಿ ಇದೇನೋ ಇಲ್ಲೋ, ಇವ್ರು ಸರಿಯಾಗಿ ಹೇಳಕತ್ತಾರೋ ಇಲ್ಲೋ, ನೆಕ್ಸ್ಟ್ ಯಾರಿಗೆ ಹೇಳ್ಬೇಕು ಅನ್ನೋದನ್ನ ಹೇಳ್ತಾ ಇದ್ದಾರೆ. ಸೊ ಅವರು ಒಬ್ಬ ಮಹಾ ಜಗದ್ಗುರು ಅನ್ನೋದನ್ನ ಮರೆತು ಇವತ್ತು ನಿಜವಾದ ವಿಚಾರ ಸಂಕಿರಣಕ್ಕೆ ತಕ್ಕ ಹಾಗೆ ಅವರು ತಮ್ಮ ಕೆಲಸನ ಮಾಡ್ತಾ ಇದ್ದಾರೆ. ಯಾಕಂದ್ರೆ ನಾವು ಮೊದಲು ಸ್ವಾಮೀಜಿ